Hi students, welcome to online class. So ಇವತ್ತಿನ ನಮ್ಮ ಆನ್ಲೈನ್ ಕ್ಲಾಸ್ ನ ಟಾಪಿಕ್ ಬೇಸಿಕ್ಸ್ ಆಫ್ ಹೈಡ್ರಾಲಿಕ್ಸ್. ಸೊ ನಾವು ಪ್ರೀವಿಯಸ್ ವಿಡಿಯೋಗಳಲ್ಲಿ ಬೇಸಿಕ್ ನ್ಯೂಮ್ಯಾಟಿಕ್ಸ್ ಬಗ್ಗೆ ತಿಳ್ಕೊಂಡಿದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ಸ್ ಆಫ್ ಹೈಡ್ರಾಲಿಕ್ಸ್. ಸೊ ಹೈಡ್ರಾಲಿಕ್ಸ್ ಸಂಬಂಧಪಟ್ಟಂಗೆ ಕೆಲವೊಂದು ಡೀಟೇಲ್ಸ್ ಗಳನ್ನ ಈ ವಿಡಿಯೋದಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗೋಣ. ಫಸ್ಟ್ ಒಂದು ಇಂಟ್ರೊಡಕ್ಷನ್ ನೋಡ್ತಾ ಹೋದ್ರೆ, ನಾವೊಂದು ಇಂಡಸ್ಟ್ರಿಗಳಲ್ಲಿ ಪವರ್ ಟ್ರಾನ್ಸ್ಮಿಷನ್ ಮಾಡೋದಿಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಒಂದು ಪಾಯಿಂಟ್ ಇಂದ ಇನ್ನೊಂದು ಪಾಯಿಂಟ್ಗೆ ಪವರ್ನ ಟ್ರಾನ್ಸ್ಮಿಷನ್ ಮಾಡೋದಿಕ್ಕೆ, ಅಂದ್ರೆ ಪವರ್ನ ಡಿಸ್ಟ್ರಿಬ್ಯೂಟ್ ಮಾಡೋದಿಕ್ಕೆ ನಾವು ಡಿಫ್ರೆಂಟ್ ಮೆಥಡ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಯಾವ್ಯಾವ ಮೆಥಡ್ಸ್ ಗಳನ್ನ ಯೂಸ್ ಮಾಡ್ತೀವಿ ಅಂತ ನೋಡ್ತಾ ಹೋದ್ರೆ, ಫಸ್ಟ್ ಒನ್ ಮೆಕ್ಯಾನಿಕಲ್ ಟ್ರಾನ್ಸ್ಮಿಷನ್ಸ್. ಸೊ ಈ ಒಂದು ಮೆಕ್ಯಾನಿಕಲ್ ಟ್ರಾನ್ಸ್ಮಿಷನ್ಸ್ ನಾವು ಯಾವ ಒಂದು ಕಾಂಪೊನೆಂಟ್ಸ್ ಗಳನ್ನ ಯೂಸ್ ಮಾಡ್ತೀವಪ್ಪ ಅಂದ್ರೆ, ಮೆಕ್ಯಾನಿಕಲ್ ಟ್ರಾನ್ಸ್ಮಿಷನ್ಸ್ ಈಸ್ ಥ್ರೋ ಸ್ಯಾಪ್ಟ್ ಗಳನ್ನ ಯೂಸ್ ಮಾಡಿ, ಗೇರ್ಸ್ ಗಳನ್ನ ಯೂಸ್ ಮಾಡಿ, ಚೈನ್ಸ್ ಗಳನ್ನ ಯೂಸ್ ಮಾಡಿ, ಬೆಲ್ಟ್ಸ್, ಮಿಷಿನ್ಸ್ ಅಲ್ಲೆಲ್ಲ ಪವರ್ ಟ್ರಾನ್ಸ್ಮಿಷನ್ ನಾವು ಬೆಲ್ಟ್ ನ ಯೂಸ್ ಮಾಡ್ತೀವಿ. ಸೊ ಮಿಷಿನ್ಸ್ ನಲ್ಲಿ ಹೆವಿ ಪವರ್ ಟ್ರಾನ್ಸ್ಮಿಷನ್ ಗೇರ್ ಗಳನ್ನ ಯೂಸ್ ಮಾಡಿ, ಸೊ ಚೈನ್ ಡ್ರೈವ್ ನ ನೀವು ಕೇಳಿರ್ತೀರಿ. ಸೊ ಎಲ್ಲ ಅದನ್ನು ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ಪವರ್ ನ ಟ್ರಾನ್ಸ್ಮಿಷನ್ ಮಾಡ್ಬೋದು. ಇದೆಲ್ಲ ಯಾವ ಗ್ರೂಪ್ ಬರುತ್ತಪ್ಪ ಅಂದ್ರೆ ಮೆಕ್ಯಾನಿಕಲ್ ಟ್ರಾನ್ಸ್ಮಿಷನ್ ಗ್ರೂಪ್ಗೆ ಬರುತ್ತೆ. ಸೊ ಸೆಕೆಂಡ್ ಒನ್ ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ಸ್. ಸೊ ವೈರ್ ಮುಖಾಂತರ ಪವರ್ ನ ಟ್ರಾನ್ಸ್ಮಿಷನ್ ಮಾಡ್ತೀವಿ, ಟ್ರಾನ್ಸ್ಫಾರ್ಮರ್ ಗಳ ಮುಖಾಂತರ ಮಾಡ್ತೀವಿ. ಸೊ ಇದನ್ನ ನಾವು ಎಲೆಕ್ಟ್ರಿಕಲ್ ಟ್ರಾನ್ಸ್ಮಿಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಇವತ್ತು ನಾವು ಸ್ಟಡಿ ಮಾಡ್ಬೇಕಾಗಿರೋದು ಫ್ಲೂಯಿಡ್ ಪವರ್ ಟ್ರಾನ್ಸ್ಮಿಷನ್ಸ್, ವೆರಿ ಇಂಪಾರ್ಟೆಂಟ್. ಸೊ ಥರ್ಡ್ ಒನ್ ಇದೆ ನೋಡಿ, ಫ್ಲೂಯಿಡ್ ಪವರ್ ಇಸ್ ಥ್ರೋ ಲಿಕ್ವಿಡ್ಸ್ ಆರ್ ಗ್ಯಾಸ್ ಇನ್ ದ ಕನ್ಫಿನೆಡ್ ಸ್ಪೇಸ್ ಅಂತ ಕೊಟ್ಟಿದ್ದಾರೆ. ಸೊ ಅಂದ್ರೆ ನಾವು ಇವತ್ತು ಸ್ಟಡಿ ಮಾಡ್ತಕ್ಕಂಥದ್ದು ಫ್ಲೂಯಿಡ್ ಪವರ್ ಟ್ರಾನ್ಸ್ಮಿಷನ್. ಸೊ ನಾವಿಲ್ಲಿ ಮೆಕ್ಯಾನಿಕಲ್ ಟ್ರಾನ್ಸ್ಮಿಷನ್ಸ್, ಸ್ಯಾಪ್ಟು, ಗೇರು, ಚೈನು, ಬೆಲ್ಟ್ ನೆಲ್ಲ ಆಲ್ರೆಡಿ ನಾವು ಸ್ಟಡಿ ಮಾಡಿದೀವಿ. ಸೊ ಇಲ್ಲಿ ಇವತ್ತು ನಾವು ಫ್ಲೂಯಿಡ್ ಪವರ್ ಟ್ರಾನ್ಸ್ಮಿಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಫ್ಲೂಯಿಡ್ ಪವರ್ ಟ್ರಾನ್ಸ್ಮಿಷನ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋದ್ರೆ, ನೆಕ್ಸ್ಟ್ ಫ್ಲೂಯಿಡ್ ಟ್ರಾನ್ಸ್ಮಿಷನ್ಸ್ ನಾವು ಯಾವ ಒಂದು ಸಿಸ್ಟಮ್ಸ್ ನಲ್ಲಿ ಯೂಸ್ ಮಾಡ್ತೀವಪ್ಪ ಅಂದ್ರೆ ಹೈಡ್ರಾಲಿಕ್ ಸಿಸ್ಟಮ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಫಸ್ಟ್ ಒನ್ ತಿಳ್ಕೊಳ್ಳೋಣ, ವಾಟ್ ಈಸ್ ಹೈಡ್ರಾಲಿಕ್ಸ್. ಹೈಡ್ರಾಲಿಕ್ಸ್ ಅಂದ್ರೆ ಏನಂತ. ಎ ಮೆಕ್ಯಾನಿಕಲ್ ಸಿಸ್ಟಮ್ ವಿಚ್ ಈಸ್ ಆಪರೇಟೆಡ್ ಬೈ ಎ ಫ್ಲೂಯಿಡ್ ಆರ್ ಕಾಲ್ಡ್ ಎ ಹೈಡ್ರಾಲಿಕ್ಸ್ ಅಂತ ಕರಿತೀವಿ. ಸೊ ಯಾವ ಒಂದು ಮೆಕ್ಯಾನಿಕಲ್ ಸಿಸ್ಟಮ್ ಫ್ಲೂಯಿಡ್ ಇಂದ ಆಪರೇಟ್ ಆಗುತ್ತೋ, ಸೊ ಆ ಒಂದು ಸಿಸ್ಟಮ್ ನ ನಾವೇನಂತ ಕರಿತೀವಿ, ಹೈಡ್ರಾಲಿಕ್ಸ್ ಅಂತ ಕರಿತೀವಿ. ಸೊ ಫ್ಲೂಯಿಡ್ ಇಟ್ ಮೀನ್ಸ್ ಆಯಿಲ್. ಫ್ಲೂಯಿಡ್ ಅಂದ್ರೆ ಇಲ್ಲಿ ಏನಂತ ತಿಳ್ಕೊಬೇಕು ನಾವು, ಸೊ ಆಯಿಲ್. ಸೊ ಆಯಿಲ್ ಇಂದ ಒಂದು ಪವರ್ ನ ಟ್ರಾನ್ಸ್ಮಿಷನ್ ಮಾಡ್ತಕ್ಕಂತ ಒಂದು ಮೆಕ್ಯಾನಿಕಲ್ ಸಿಸ್ಟಮ್ ನ ನಾವು ಹೈಡ್ರಾಲಿಕ್ಸ್ ಅಂತ ಕರಿತೀವಿ. ಸೊ ಹೈಡ್ರಾಲಿಕ್ಸ್ ಅಂದ್ರೆ ಏನು, ಎ ಮೆಕ್ಯಾನಿಕಲ್ ಸಿಸ್ಟಮ್ ವಿಚ್ ಈಸ್ ಆಪರೇಟೆಡ್ ಬೈ ಎ ಫ್ಲೂಯಿಡ್ ಆರ್ ಕಾಲ್ಡ್ ಹೈಡ್ರಾಲಿಕ್ಸ್ ಅಂತ ಹೇಳ್ತೀವಿ. ಸೊ ಅದೇ ರೀತಿ ನಾವು ನ್ಯೂಮ್ಯಾಟಿಕ್ಸ್ ಅಂದ್ರೆ ಏನಂತ ತಿಳ್ಕೊಂಡಿದೀವಿ. ಸೊ ಏನ್ ನ್ಯೂಮ್ಯಾಟಿಕ್ಸ್ ಅಂದ್ರೆ ಎ ಮೆಕ್ಯಾನಿಕಲ್ ಸಿಸ್ಟಮ್ ವಿಚ್ ಈಸ್ ಆಪರೇಟೆಡ್ ಬೈ ಎ ಕಂಪ್ರೆಸ್ಡ್ ಏರ್ ಇಸ್ ಕಾಲ್ಡ್ ಎ ನ್ಯೂಮ್ಯಾಟಿಕ್ಸ್ ಅಂತ ಕರಿತೀವಿ. ಸೊ ನ್ಯೂಮ್ಯಾಟಿಕ್ಸ್ ಹೈಡ್ರಾಲಿಕ್ಸ್ ಇರ್ತಕ್ಕಂತ ಒನ್ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಮೈನ್ ಡಿಫರೆನ್ಸ್, ಈ ಹೈಡ್ರಾಲಿಕ್ ಸಿಸ್ಟಮ್ ಆಪರೇಟೆಡ್ ಬೈ ಫ್ಲೂಯಿಡ್ ಪವರ್. ಸೊ ನ್ಯೂಮ್ಯಾಟಿಕ್ ಸಿಸ್ಟಮ್ ಇಟ್ಸ್ ಆಪರೇಟೆಡ್ ಬೈ ಎ ಕಂಪ್ರೆಸ್ಡ್ ಏರ್. ಸೊ ನ್ಯೂಮ್ಯಾಟಿಕ್ ಸಿಸ್ಟಮ್ ಕಂಪ್ರೆಸ್ಡ್ ಏರ್ ಇಂದ ಆಪರೇಟ್ ಆದ್ರೆ, ಹೈಡ್ರಾಲಿಕ್ ಸಿಸ್ಟಮ್ಸ್ ಫ್ಲೂಯಿಡ್ ಪವರ್ ಇಂದ ಏನಾಗ್ತಾ ಹೋಗುತ್ತೆ, ಆಪರೇಟ್ ಆಗುತ್ತೆ. ಯೂಸಲಿ ಆಯಿಲ್ಸ್ ಆರ್ ಯೂಸ್ಡ್ ಆಸ್ ಎನರ್ಜಿ ಫ್ಲೂಯಿಡ್. ಸೊ ನಾವು ಫ್ಲೂಯಿಡ್ ಆಗಿ ಏನ ಯೂಸ್ ಮಾಡ್ತೀವಪ್ಪ ಅಂದ್ರೆ, ಹೈಡ್ರಾಲಿಕ್ ಸಿಸ್ಟಮ್ಸ್ ನಲ್ಲಿ ನಾವು ಆಯಿಲ್ ಗಳನ್ನ ಏನ್ ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಫ್ಲೂಯಿಡ್ ಪವರ್ ಅಂತ ಹೇಳ್ತಾ ಇದೀವಿ. ಸೊ ಏನು ಫ್ಲೂಯಿಡ್ ಪವರ್ ಅಂದ್ರೆ, ಸೊ ಫ್ಲೂಯಿಡ್ ಪವರ್ ಅಂದ್ರೆ ಏನಪ್ಪಾ ಅಂದ್ರೆ, ಫ್ಲೂಯಿಡ್ ಪವರ್ ಇಸ್ ದಿ ಟೆಕ್ನಾಲಜಿ ದಟ್ ಡೀಲ್ಸ್ ವಿತ್ ದ ಜನರೇಷನ್, ಕಂಟ್ರೋಲ್ ಅಂಡ್ ಟ್ರಾನ್ಸ್ಮಿಷನ್ ಆಫ್ ಫೋರ್ಸ್ ಅಂಡ್ ಮೂವ್ಮೆಂಟ್ ಆಫ್ ಮೆಕ್ಯಾನಿಕಲ್ ಎಲಿಮೆಂಟ್ ಆರ್ ಸಿಸ್ಟಮ್ ವಿತ್ ಯೂಸ್ ಆಫ್ ಪ್ರೆಷರೈಸ್ಡ್ ಫ್ಲೂಯಿಡ್ ಇನ್ ಎ ಸಿಸ್ಟಮ್ಸ್. ಸೊ ಇಲ್ಲಿ ಫ್ಲೂಯಿಡ್, ಈ ಹೈಡ್ರಾಲಿಕ್ ಸಿಸ್ಟಮ್ ಓಲ್ ಕಂಪ್ಲೀಟ್ಲಿ ಆಪರೇಟೆಡ್ ಬೈ ಫ್ಲೂಯಿಡ್ ಪವರ್ ಅಂತ ಹೇಳ್ತೀವಿ. ಸೊ ಈ ಫ್ಲೂಯಿಡ್ ಪವರ್ ಅಂದ್ರೆ, ಈ ಫ್ಲೂಯಿಡ್ ಪವರ್ ಅಂತ ಒಂದು ಟೆಕ್ನಾಲಜಿ. ಸೊ ಈ ಟೆಕ್ನಾಲಜಿನ ಯೂಸ್ ಮಾಡಿ ನಾವು ಪವರ್ ನ ಜನರೇಟ್ ಮಾಡಿ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ಗೆ ಟ್ರಾನ್ಸ್ಮಿಷನ್ ಮಾಡ್ತಕ್ಕಂಥದ್ದನ್ನ ನಾವೇನಂತ ಹೇಳ್ತೀವಿ, ಫ್ಲೂಯಿಡ್ ಪವರ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲಿ ಹೈಡ್ರಾಲಿಕ್ ಸಿಸ್ಟಮ್ಸ್ ನಲ್ಲಿ ಫ್ಲೂಯಿಡ್ ನ ನಾವು ಏನಾಗಿ ಯೂಸ್ ಮಾಡ್ತೀವಿ ಅಂದ್ರೆ ಆಯಿಲ್ಸ್. ಸೊ ಆಯಿಲ್ಸ್ ನ ನಾವು ಫ್ಲೂಯಿಡ್ಸ್ ಆಗಿ ಏನ್ ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಒನ್ ಸಿಸ್ಟಮ್ ಆಫ್ ಹೈಡ್ರಾಲಿಕ್ಸ್. ಸೊ ಒಂದು ಬೇಸಿಕ್ ಸಿಸ್ಟಮ್ ಒಂದು ಡಯಾಗ್ರಾಮ್ಸ್ ಇಲ್ಲಿದೆ.
ಯಾವ ರೀತಿ ಒಂದು ಹೈಡ್ರಾಲಿಕ್ ಸಿಸ್ಟಮ್ಸ್ ಇರುತ್ತೆ ಅಂತ. ಸೊ ಫಸ್ಟ್ ಒನ್ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ದಿಸ್ ಪಾರ್ಟ್ ಇಸ್ ಕಾಲ್ಡ್ ರಿಸರ್ವರ್. ಸೊ ಈ ರಿಸರ್ವ್ ಅಲ್ಲಿ ನಾವು ಹೈಡ್ರಾಲಿಕ್ಸ್ ಅಂದ್ರೆ ಹೈಡ್ರಾಲಿಕ್ ಫ್ಲೂಯಿಡ್ ಈ ರಿಸರ್ವ್ ಅಲ್ಲಿ ಏನಾಗ್ತಾ ಹೋಗಿರುತ್ತೆ, ಸ್ಟೋರ್ ಆಗ್ತಾ ಹೋಗಿರುತ್ತೆ. ಸೊ ಇದನ್ನ ಏನಂತ ಕರಿತೀವಿ, ಫಿಲ್ಟರ್. ಸೊ ಹೈಡ್ರಾಲಿಕ್ಸ್ ಆಯಿಲ್ ಅಲ್ಲಿ ಇರ್ತಕ್ಕಂಥ ಅದರ್ ಕಂಟಾಮಿನೆಂಟ್ಸ್ ಏನಿರ್ತವೆ, ಸೊ ಅದನ್ನೆಲ್ಲ ಫಿಲ್ಟರ್ ಮಾಡೋದಕ್ಕೆ ಏನ್ ಮಾಡ್ತಾ ಹೋಗ್ತೀವಿ ನಾವು, ಹೈಡ್ರಾಲಿಕ್ ಫಿಲ್ಟರ್ ಗಳನ್ನ ಏನ್ ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಮೋಟಾರ್ ಡ್ರಿವನ್ ಪಂಪ್ ಅಂತಿದೆ. ಸೊ ಈ ರಿಸರ್ವ್ ಅಲ್ಲಿ ಇರ್ತಕ್ಕಂಥ ಆಯಿಲ್ ನ ಹೈಡ್ರಾಲಿಕ್ ಸಿಸ್ಟಮ್ಸ್ಗೆ ಸಪ್ಲೈ ಮಾಡೋದಕ್ಕೆ ನಮ್ಗೆ ಒಂದು ಎಲೆಕ್ಟ್ರಿಕಲ್ ಮೋಟಾರ್ ಇರುತ್ತೆ. ಸೊ ಇದನ್ನ ನಾವು ಎಲೆಕ್ಟ್ರಿಕಲ್ ಮೋಟಾರ್ ಅಂತ ಕರಿತೀವಿ. ಇದನ್ನ ಹ್ಯಾಂಡ್ ಪಂಪ್ ಅಂತ ಕರಿತೀವಿ. ಹ್ಯಾಂಡ್ ಪಂಪ್ ಅಥವಾ ನಾವು ವಾಲ್ಸ್ ಅಂತ ಏನ್ ಹೇಳ್ತೀವಿ ಅದನ್ನ ಕರಿತೀವಿ. ಸೊ ಇದು ಒನ್ ವೇ ಚೆಕ್ ವಾಲ್. ಸೊ ಇದನ್ನ ಒನ್ ವೇ ಚೆಕ್ ವಾಲ್ ಅಂತ ಕರಿತೀವಿ. ಇದನ್ನ ಆಕ್ಚುಯೇಟಿಂಗ್ ಸಿಲಿಂಡರ್. ಸೊ ಫೈನಲಿ ಔಟ್ಪುಟ್ ಬರೋದು ನಮಗೆ ಸಿಲಿಂಡರ್ ಇಂದ. ಇದನ್ನ ಸಿಲಿಂಡರ್ ಅಂತ ಕರಿತೀವಿ. ಇದನ್ನ ಪ್ರೆಷರ್ ರಿಲೀಫ್ ವಾಲ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿರ್ಬೋದು, ಇಲ್ಲಿ ಗ್ರೀನ್ ಕಲರ್ ಲೈನ್ಗಳಿದೆ, ಕೆಲವೊಂದು ರೆಡ್ ಕಲರ್ಸ್ ಲೈನ್ಗಳಿದೆ. ಸೊ ಇಲ್ಲಿ ಗ್ರೀನ್ ಕಲರ್ ಲೈನ್ಗಳಲ್ಲಿ ಏನ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾವ, ರಿಟರ್ನ್ ಲೈನ್ಸ್. ಸೊ ಸಿಲಿಂಡರ್ ಇಂದ ಮತ್ತೆ ರಿಸರ್ವರ್ಗೆ ಹೋಗ್ತಕ್ಕಂತ ಆಯಿಲ್ ಇದೆ ಅಲ್ವಾ, ಸೊ ಈ ಒಂದು ಲೈನ್ ಸಿಸ್ಟಮ್ ನ ನಾವು ರಿಟರ್ನ್ ಲೈನ್ ಅಂತ ಕರಿತೀವಿ. ಸೊ ರಿಸರ್ವ್ ಇಂದ ಈ ಆಕ್ಚುಯೇಟಿಂಗ್ ಸಿಲಿಂಡರ್ ಆಪರೇಟ್ ಮಾಡೋದಕ್ಕೆ ಇರ್ತಕ್ಕಂಥ ಈ ಒಂದು ಲೈನ್ ನ ನಾವೇನ್ ಕರಿತೀವಿ, ಪ್ರೆಷರ್ ಲೈನ್ ಅಂತ ಕರಿತೀವಿ. ಸೊ ನೋಡೋದಕ್ಕೆ ಒಂದು ಸಿಂಪಲ್ ಒಂದು ಹೈಡ್ರಾಲಿಕ್ ಸರ್ಕ್ಯೂಟ್ ಇದು. ಸೊ ಈ ರೀತಿ ಒಂದು ಹೈಡ್ರಾಲಿಕ್ ಸಿಸ್ಟಮ್ಸ್ ಈ ರೀತಿ ಇರುತ್ತೆ. ಸೊ ನೆಕ್ಸ್ಟ್ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಹೈಡ್ರಾಲಿಕ್ಸ್. ಸೊ ಬೇರೆ ಬೇರೆ ಡಿಫ್ರೆಂಟ್ ಪವರ್ ಟ್ರಾನ್ಸ್ಮಿಷನ್ಸ್ ಮೆಥಡ್ಸ್ ಇದಾವೆ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಸೊ ಈ ಹೈಡ್ರಾಲಿಕ್ ಸಿಸ್ಟಮ್ಸ್ ನಲ್ಲಿ ನಮಗೆ ಏನ್ ಅಡ್ವಾಂಟೇಜ್ ಗಳಿದೆ ಅಂತ ನೋಡ್ತಾ ಹೋಗ್ಬೋದು. ಸೊ ಫಸ್ಟ್ ಒನ್ ಇದೆ, ಫ್ರಿಕ್ಷನಲ್ ರೆಸಿಸ್ಟೆನ್ಸ್ ಈಸ್ ಮಚ್ ಲೆಸ್ ಇನ್ ಹೈಡ್ರಾಲಿಕ್ ಸಿಸ್ಟಮ್ ಆಸ್ ಕಂಪೇರ್ಡ್ ಟು ಮೆಕ್ಯಾನಿಕಲ್ ಮೂವ್ಮೆಂಟ್. ಸೊ ನಾವು ಮೆಕ್ಯಾನಿಕಲ್ ಮೂವ್ಮೆಂಟ್ಸ್ ಅಂತ ಏನ್ ಹೇಳ್ದೋ, ಸ್ಯಾಪ್ಟು, ಗೇರು, ಬೆಲ್ಟ್ಸ್ ಅಂತ ಏನ್ ಹೇಳ್ತೀವಿ, ಸೊ ಅದು ಕಂಪೇರ್ ಮಾಡಿದ್ರೆ, ಸೊ ಈಗ ಗೇರ್ ಗಳಲ್ಲಿ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ, ಬೆಲ್ಟ್ ನಲ್ಲಿ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ, ಬೆಲ್ಟ್ ಮತ್ತೆ ಪುಲ್ಲಿಗೂ. ಸೊ ಮೋಟರ್ ಅಲ್ಲಿ ಫ್ರಿಕ್ಷನ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಇವೆಲ್ಲ ಮೆಕ್ಯಾನಿಕಲ್ ಮೂವ್ಮೆಂಟ್ಸ್. ಈ ಮೆಕ್ಯಾನಿಕಲ್ ಮೂವ್ಮೆಂಟ್ಸ್ ಕಂಪೇರ್ ಮಾಡಿದ್ರೆ ಸೊ ನಮ್ಮ ಹೈಡ್ರಾಲಿಕ್ಸ್ ಅಲ್ಲಿ ಫ್ರಿಕ್ಷನ್ ಫುಲ್ ಕಡಿಮೆ ಇರುತ್ತೆ. ಕಡಿಮೆ ಅಂದ್ರೆ ತೀರಾ ಕಡಿಮೆ ಇರುತ್ತೆ. ಕಂಪೇರ್ ಟು ದ ಮೆಕ್ಯಾನಿಕಲ್ ಸಿಸ್ಟಮ್ ಈಸ್ ಲೆಸ್ ಫ್ರಿಕ್ಷನ್ಸ್ ಅಂತ ಹೇಳ್ಬೋದು. ಮೆಕ್ಯಾನಿಕಲ್ ಸಿಸ್ಟಮ್ಗೆ ಕಂಪೇರ್ ಮಾಡಿದ್ರೆ ಫ್ರಿಕ್ಷನ್ ಏನಾಗಿರುತ್ತೆ, ತೀರಾ ಕಡಿಮೆ ಇರುತ್ತೆ ಯಾವ್ದ್ರಲ್ಲಿ, ಹೈಡ್ರಾಲಿಕ್ ಸಿಸ್ಟಮ್ಸ್ ನಲ್ಲಿ. ಸೊ ಸೆಕೆಂಡ್ ಒನ್, ದಿ ನಾಯ್ಸ್ ಅಂಡ್ ವೈಬ್ರೇಷನ್ ಪ್ರೊಡ್ಯೂಸ್ಡ್ ಬೈ ಹೈಡ್ರಾಲಿಕ್ ಪಂಪ್ಸ್ ಈಸ್ ಮಿನಿಮಮ್. ಸೊ ಮೆಕ್ಯಾನಿಕಲ್ ಸಿಸ್ಟಮ್ ಪವರ್ ಟ್ರಾನ್ಸ್ಮಿಷನ್ಸ್ ಅಲ್ಲೆಲ್ಲ ಏನಾಗ್ತಾ ಹೋಗುತ್ತೆ, ನಾಯ್ಸ್ ಅಂದ್ರೆ ಸೌಂಡ್ ಇರುತ್ತೆ, ವೈಬ್ರೇಷನ್ಸ್ ಇರುತ್ತೆ. ಬಟ್ ಹೈಡ್ರಾಲಿಕ್ ಸಿಸ್ಟಮ್ಸ್ ನಲ್ಲಿ, ಹೈಡ್ರಾಲಿಕ್ ಪಂಪ್ ಗಳಲ್ಲಿ ನಾಯ್ಸ್ ಮತ್ತು ವೈಬ್ರೇಷನ್ ಮಿನಿಮಮ್ ಅತಿ ತೀರಾ ಕಡಿಮೆ ಇರುತ್ತೆ. ಸೊ ಥರ್ಡ್ ಒನ್, ಈಸಿ ಮೇಂಟೆನೆನ್ಸ್ ಆಫ್ ಹೈಡ್ರಾಲಿಕ್ ಸಿಸ್ಟಮ್. ಸೊ ಹೈಡ್ರಾಲಿಕ್ ಸಿಸ್ಟಮ್ ನ ಮೇಂಟೆನೆನ್ಸ್ ಕೂಡ ನಮ್ಗೆ ಏನಾಗಿರುತ್ತೆ, ತೀರಾ ಕಡಿಮೆ ಇರುತ್ತೆ. ಬಹಳ ಸುಲಭವಾಗಿ ಅದನ್ನ ಹೈಡ್ರಾಲಿಕ್ ಸಿಸ್ಟಮ್ಸ್ ನಾವೇನ್ ಮಾಡ್ತಾ ಹೋಗ್ಬೋದು, ಮೇಂಟೈನ್ ಮಾಡ್ತಾ ಹೋಗ್ಬೋದು. ಸೊ ಫೋರ್ತ್ ಒನ್, ಲಿಮಿಟಿಂಗ್ ಅಂಡ್ ಬ್ಯಾಲೆನ್ಸಿಂಗ್ ಆಫ್ ಹೈಡ್ರಾಲಿಕ್ ಫೋರ್ಸ್ ಆರ್ ಈಸಿಲಿ ಪರ್ಫಾರ್ಮ್ಡ್. ಸೊ ಲಿಮಿಟಿಂಗ್ ಅಂಡ್ ಬ್ಯಾಲೆನ್ಸಿಂಗ್, ಸೊ ಹೈಡ್ರಾಲಿಕ್ ಸಿಸ್ಟಮ್ಸ್ ನಲ್ಲಿ ಫೋರ್ಸ್ ನ, ಸೊ ನಮ್ಗೆ ಎಷ್ಟು ಫೋರ್ಸ್ ಬೇಕೋ ಅಷ್ಟು ಫೋರ್ಸ್ ನ ನಾವು ಮಾತ್ರ ಅಪ್ಲೈ ಮಾಡಬಹುದು. ಸೊ ನಮ್ಗೆ ಎಷ್ಟು ಫೋರ್ಸ್ ಬೇಕೋ ಅಷ್ಟು ಫೋರ್ಸ್ ನ ಬ್ಯಾಲೆನ್ಸ್ ಮಾಡಬಹುದು. ಸೊ ಅದರಿಂದ ಈಗ ನಾವು ಏನ್ ಮಾಡಬಹುದು, ನಮ್ಗೆ ಎಷ್ಟು ಫೋರ್ಸ್ ಬೇಕೋ ಅಷ್ಟು ಫೋರ್ಸ್ ನಾವು ಯೂಸ್ ಮಾಡೋದ್ರಿಂದ ಸೊ ಒಂದು ಹೈಡ್ರಾಲಿಕ್ ಸಿಸ್ಟಮ್ ನ ಈಸಿಯಾಗಿ ಮೇಂಟೈನ್ ಮಾಡಬಹುದು, ಅದರಲ್ಲಿ ಪರ್ಫಾರ್ಮ್ ಮಾಡಬಹುದು, ಅಂದ್ರೆ ವರ್ಕ್ ಮಾಡೋದು. ಸೊ ಇದಿಷ್ಟು ಇನ್ನು ಹಲವಾರು ಅಡ್ವಾಂಟೇಜಸ್ ಗಳಿದಾವೆ. ನಾವು ಜಸ್ಟ್ ಇಲ್ಲಿ ಒಂದು 4 ಪಾಯಿಂಟ್ಸ್ ಗಳನ್ನ ನಾವು ತಗೊಂಡಿದೀವಿ. ನೆಕ್ಸ್ಟ್, ಅಪ್ಲಿಕೇಶನ್ಸ್ ಆಫ್ ಹೈಡ್ರಾಲಿಕ್ಸ್. ಹೈಡ್ರಾಲಿಕ್ ಸಿಸ್ಟಮ್ಸ್ ನ ಎಲ್ಲೆಲ್ಲಿ ಬಳಕೆ ಮಾಡ್ತಾರೆ ಅಂತ ನೋಡ್ತಾ ಹೋದ್ರೆ, ಫಸ್ಟ್ ಒನ್, ಮಷಿನ್ ಟೂಲ್ಸ್. ಮಷಿನ್ ಟೂಲ್ಸ್ ಅಂದ್ರೆ ಮಿಷಿನರೀಸ್ ಗಳಲ್ಲಿ. ಯಾವ್ಯಾವ ಮಿಷಿನರೀಸ್ ಅಲ್ಲಿ ಯೂಸ್ ಮಾಡ್ತಾರೆ, CNC ಮಿಷಿನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಹೈಡ್ರಾಲಿಕ್ ಪ್ರೆಸ್ ನೀವೆಲ್ಲ ಕೇಳಿದೀರಾ, ಹೈಡ್ರಾಲಿಕ್ ಶೇಪರ್ ಮಿಷಿನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಇನ್ನ ಹಲವಾರು ಮಿಷಿನ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಜಸ್ಟ್ ಒಂದು 3 ಎಕ್ಸಾಂಪಲ್ಸ್ ನಾವಿಲ್ಲಿ ಕೊಟ್ಟಿದೀವಿ. ಸೊ ನೆಕ್ಸ್ಟ್, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಇಕ್ವಿಪ್ಮೆಂಟ್. ಸೊ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಇಕ್ವಿಪ್ಮೆಂಟ್ ಅಂದ್ರೆ, ಸೊ ನೀವು ಇಂಡಸ್ಟ್ರಿಗಳಲ್ಲೆಲ್ಲ ನೋಡಿರ್ಬೋದು, ಸೊ ಮೆಟೀರಿಯಲ್ಸ್ ನ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಟ್ರಾನ್ಸ್ಪೋರ್ಟ್ ಮಾಡೋದಕ್ಕೆ ಕೆಲವೊಂದು ಫೋರ್ಕ್ ಲಿಫ್ಟ್ ಗಳನ್ನ ಯೂಸ್ ಮಾಡ್ತಾರೆ, ಎಲಿವೇಟರ್ಗಳು, ಸೊ ಕ್ರೇನ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ಅಲ್ಲಿ ಮೆಟೀರಿಯಲ್ ನ ಒಂದ್ ಪ್ಲೇಸ್ ಇಂದ ಇನ್ನೊಂದ್ ಪ್ಲೇಸ್ ಗೆ ಶಿಫ್ಟ್ ಮಾಡೋದಕ್ಕೆ ನಾವೇನ್ ಮಾಡ್ತಾರೆ, ಹೈಡ್ರಾಲಿಕ್ ಸಿಸ್ಟಮ್ಸ್ ನ ಯೂಸ್ ಮಾಡ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಇಕ್ವಿಪ್ಮೆಂಟ್. ಸೊ ಮೆಟೀರಿಯಲ್ ಹ್ಯಾಂಡ್ಲಿಂಗ್ ಇಕ್ವಿಪ್ಮೆಂಟ್ ಅಲ್ಲಿ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಎಲಿವೇಟರ್ ಗಳಲ್ಲಿ ಯೂಸ್ ಮಾಡ್ತಾರೆ, ಫೋರ್ಕ್ ಲಿಫ್ಟ್ ಇಂಡಸ್ಟ್ರಿನಲ್ಲಿ ಜಾಸ್ತಿ ಯೂಸ್ ಮಾಡ್ತಕ್ಕಂತ ಒಂದು ಇಕ್ವಿಪ್ಮೆಂಟ್ ಫೋರ್ಕ್ ಲಿಫ್ಟ್, ಕ್ರೇನ್ಗಳು ಆಲ್ರೆಡಿ ಎಲ್ಲ ನೀವು ನೋಡಿರ್ತೀರಾ ಲಿಫ್ಟ್ ಗಳಲ್ಲಿ. ಸೊ ನೀವೆಲ್ಲ ಹೋಗಿರ್ತೀರಾ. ಮತ್ತೆ ಆಯಿಸ್ಟ್, ಸೊ ಅಂದ್ರೆ ಮೆಟೀರಿಯಲ್ ನ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಯೂಸ್ ಮಾಡ್ತಕ್ಕಂಥ ಇಕ್ವಿಪ್ಮೆಂಟ್ ಇದು ಆಯಿಸ್ಟ್. ಅಲ್ಲೂ ಕೂಡ ಏನ್ ಮಾಡ್ತಾರೆ, ಹೈಡ್ರಾಲಿಕ್ ಸಿಸ್ಟಮ್ಸ್ ನ ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್, ಕನ್ಸ್ಟ್ರಕ್ಷನ್ ಫೀಲ್ಡ್.
ಸೊ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಯೂಸ್ ಮಾಡೋ ಅರ್ತ್ ಮೂವಿಂಗ್ ಮಷಿನ್ಸ್ ಅಂದ್ರೆ ಅರ್ತ್ ಮೂವಿಂಗ್ ಮಿಷಿನ್ಸ್ ಅಂತ ಹೇಳಿದ್ರೆ ಎಕ್ಸವೇಟರ್ಸ್, ಕ್ರೇನ್ಗಳು, ಡೋಜರ್ಸ್ ಅಂದ್ರೆ ನೀವು ಬುಲ್ಡೋಜರ್ಸ್ ಅಂತ ಏನ್ ಕರೀತೀರಿ, ಡೋಜರ್ಸ್ ಹೈಡ್ರಾಲಿಕ್ ಸಿಸ್ಟಮ್ಸ್ ನ ಯೂಸ್ ಮಾಡಿರ್ತಾರೆ. ಲೋಡರ್ಸ್ ಗಳಲ್ಲಿ ಯೂಸ್ ಮಾಡಿರ್ತಾರೆ. ಸೊ ಲೋಡರ್ಸ್ ಅಂದ್ರೆ ದೊಡ್ಡ ದೊಡ್ಡ ಮೈನ್ಸ್ ಗಳಲ್ಲಿ ಆ ಲಾರಿಗಳಿಗೆ ಸೊ ಮಣ್ಣನ್ನೆಲ್ಲ ಶಿಫ್ಟ್ ಮಾಡ್ಬೇಕಾದ್ರೆ ಯೂಸ್ ಮಾಡ್ತಕ್ಕಂಥ ಲೈಕ್ JCB ತರ ಇರುತ್ತೆ, ಅದನ್ನ ನಾವು ಲೋಡರ್ಸ್ ಅಂತ ಕರಿತೀವಿ. ಸೊ ಡಂಪರ್ಸ್ ಅಂದ್ರೆ ಲೋಡ್ ಮಾಡಿರೋನ ಮತ್ತೆ ಅನ್ಲೋಡ್ ಮಾಡೋದನ್ನ ನಾವು ಡಂಪರ್ಸ್ ಅಂತ ಕರಿತೀವಿ. ಸೊ ಟಿಪ್ಪರ್ ಲಾರಿಗಳಲ್ಲಿ ನೀವು ನೋಡಿರ್ತೀರಾ, ಸೊ ಟ್ರಕ್ ಗಳಲ್ಲಿ ನೋಡಿರ್ತೀರಾ, ಟ್ರ್ಯಾಕ್ಟರ್ ಗಳಲ್ಲೆಲ್ಲ ನೋಡಿರ್ತೀರಾ. ಸೊ ಇದನ್ನ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇಷ್ಟೊಂದರಲ್ಲಿ ಹೈಡ್ರಾಲಿಕ್ ಸಿಸ್ಟಮ್ಸ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ, ಸೊ ಆಟೋಮೊಬೈಲ್ ವೆಹಿಕಲ್ಸ್ ಗಳಲ್ಲಿ ಎಲ್ಲಿ ಯೂಸ್ ಮಾಡ್ತಾರೆ ಬಂದ್ರೆ ಹೈಡ್ರಾಲಿಕ್ ಬ್ರೇಕ್ಸ್. ಸೊ ಈಗ ಒಂದು ಕಾರಲ್ಲಿ ನೋಡಿರ್ಬೋದು ನೀವು ಪವರ್ ಬ್ರೇಕ್ ಅಂತ ಹೇಳ್ತೀರಿ. ಸೊ ಇಟ್ ಮೀನ್ಸ್ ಏನದು ಪವರ್ ಬ್ರೇಕ್ ಅಲ್ಲ, ಹೈಡ್ರಾಲಿಕ್ ಬ್ರೇಕು. ಮತ್ತೆ ಪವರ್ ಸ್ಟೇರಿಂಗ್ ಅಂತ ಹೇಳ್ತೀವಿ, ಅದು ಪವರ್ ಸ್ಟೇರಿಂಗ್ ಇಲ್ಲ, ಅದು ಹೈಡ್ರಾಲಿಕ್ ಸ್ಟೇರಿಂಗ್ ಅದು. ಸೊ ನೆಕ್ಸ್ಟ್ ಹೈಡ್ರಾಲಿಕ್ ಸಸ್ಪೆನ್ಷನ್ಸ್ ಅಲ್ಲಿ ನಿಮ್ ಬೈಕ್ ಗಳಲ್ಲೆಲ್ಲ ನೋಡಿರ್ತೀರಾ ಹೈಡ್ರಾಲಿಕ್ ಸಸ್ಪೆನ್ಷನ್ಸ್, ಹೈಡ್ರಾಲಿಕ್ ಕ್ಲಚ್ ಗಳಲ್ಲಿ, ಹೈಡ್ರಾಲಿಕ್ ಪವರ್ ಟ್ರಾನ್ಸ್ಮಿಷನ್ಸ್ ಅಲ್ಲಿ, ಹೈಡ್ರಾಲಿಕ್ ಕಪ್ಲಿಂಗ್. ಸೊ ಎಲ್ಲಾದ್ರಲ್ಲೂ ಕೂಡ ಆಟೋಮೊಬೈಲ್ ಇಂಡಸ್ಟ್ರಿನಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, ಹೈಡ್ರಾಲಿಕ್ ಸಿಸ್ಟಮ್ ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಮೆಟೀರಿಯಲ್ ಟೆಸ್ಟಿಂಗ್ ಲ್ಯಾಬೊರೇಟರಿಗಳಲ್ಲಿ ಸೊ ಮೆಟೀರಿಯಲ್ ಹಾರ್ಡ್ನೆಸ್ ಗಳನ್ನ ಚೆಕ್ ಮಾಡ್ತಾ ಹೋಗ್ತಾರೆ. ರಾಕ್ವೆಲ್ ಹಾರ್ಡ್ನೆಸ್ ಟೆಸ್ಟಿಂಗ್, ಬ್ರಿನೆಲ್ ಹಾರ್ಡ್ನೆಸ್ ಟೆಸ್ಟಿಂಗ್ ಅಂತ ನೀವೆಲ್ಲ ಕೇಳಿರ್ತೀರಾ. ಸೊ ಅಲ್ಲಿ ಮೆಟೀರಿಯಲ್ ನ ಟೆಸ್ಟ್ ಮಾಡ್ಬೇಕಾದ್ರೆ ಒಂದು ಜಸ್ಟ್ ಇಂಪ್ಯಾಕ್ಟ್ ಫೋರ್ಸ್ ನ ಮೆಟೀರಿಯಲ್ ಮೇಲೆ ಅಪ್ಲೈ ಮಾಡಬೇಕು. ಸೊ ಇಂಪ್ಯಾಕ್ಟ್ ಫೋರ್ಸ್ ನ ಅಪ್ಲೈ ಮಾಡ್ತಕ್ಕಂಥ ಸಿಸ್ಟಮ್ ಯಾವ್ದಪ್ಪ ಅಂದ್ರೆ ಹೈಡ್ರಾಲಿಕ್ ಸಿಸ್ಟಮ್ಸ್. ಇಲ್ಲಿ ನೋಡಿ ಕೊಟ್ಟಿದ್ದಾರೆ UTM ಯೂನಿವರ್ಸಲ್ ಟೆಸ್ಟಿಂಗ್ ಮಿಷಿನ್ಸ್ ಗಳಲ್ಲಿ ಅಂಡ್ ಅದರ್ ಡಿಸ್ಟ್ರಕ್ಟಿವ್ ಟೆಸ್ಟಿಂಗ್ಸ್. ನಾನು ಹೇಳ್ದಂಗೆ ಬ್ರಿನಲ್ ಟೆಸ್ಟಿಂಗು, ಹಾರ್ಡ್ನೆಸ್ ಟೆಸ್ಟಿಂಗು, ರಾಕ್ವೆಲ್ ಟೆಸ್ಟಿಂಗು. ಸೊ ಎಲ್ಲದರಲ್ಲೂ ಕೂಡ ನಾವು ಒಂದು ಹೈಡ್ರಾಲಿಕ್ ಸಿಸ್ಟಮ್ಸ್ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ BP ಟೆಸ್ಟಿಂಗ್ ಮಿಷಿನ್ಸ್, ಬ್ರಷ್ ಪ್ರೆಸರ್ ನ ಟೆಸ್ಟ್ ಮಾಡ್ತಕ್ಕಂಥ ಮಿಷಿನ್ಸ್ ಅಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಹೈಡ್ರಾಲಿಕ್ ಸಿಸ್ಟಮ್ಸ್ ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಮತ್ತೆ ಏರೋಸ್ಪೇಸ್ ಅಲ್ಲೂ ಕೂಡ ನಾವೇನ್ ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಏರೋಸ್ಪೇಸ್ ಅಲ್ಲಿ ಅಂದ್ರೆ ವಿಮಾನದಲ್ಲೆಲ್ಲ ನೀವು ನೋಡಿರ್ತೀರಾ ಲ್ಯಾಂಡಿಂಗ್ ಗೇರ್ಸ್. ಸೊ ಲ್ಯಾಂಡಿಂಗ್ ಗೇರ್ಸ್ ಅಂದ್ರೆ ನೀವು ಸೊ ಫ್ಲೈಟ್ ಲ್ಯಾಂಡ್ ಆಗ್ಬೇಕಾದ್ರೆ ನೋಡಿರ್ತೀರಾ. ಸೊ ಫ್ಲೈಟ್ ಲ್ಯಾಂಡ್ ಆಗ್ಬೇಕಾದ್ರೆ ಅದರ ವೀಲ್ ಗಳು ಒಳಗಡೆಯಿಂದ ಆಚೆಗೆ ಬರುತ್ತೆ. ಸೊ ಇದು ಹೆಂಗ್ ಆಪರೇಟ್ ಆಗುತ್ತೆ ಅಂದ್ರೆ ಹೈಡ್ರಾಲಿಕ್ ಸಿಸ್ಟಮ್ಸ್ ಇಂದ ಏನಾಗುತ್ತೆ, ಆಪರೇಟ್ ಆಗುತ್ತೆ. ಬ್ರೇಕ್ಗಳು, ಪವರ್ ಬ್ರೇಕ್ ಅಂತ ಏನ್ ಹೇಳ್ತಿರೋ ಅಂದ್ರೆ ಫ್ಲೈಟ್ ಪವರ್ ಬ್ರೇಕ್ ಕೂಡ ಹೈಡ್ರಾಲಿಕ್ ಸಿಸ್ಟಮ್ಸ್ ಇರುತ್ತೆ. ಫ್ಲೈಟ್ ಕಂಟ್ರೋಲ್ಸ್, ಫ್ಲೈಟ್ ನೆಲ್ಲ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಕೂಡ ಹೈಡ್ರಾಲಿಕ್ ಸಿಸ್ಟಮ್ಸ್. ಕಾರ್ಗೋ ಲೋಡಿಂಗ್ ಡೋರ್ಸ್ ಅಂದ್ರೆ ಆಟೋಮೆಟಿಕ್ ಆಗಿ ನೀವು ಫ್ಲೈಟ್ ಅಲ್ಲೆಲ್ಲ ನೋಡಿರ್ಬೋದು, ಡೋರ್ ಅದೇ ಓಪನ್ ಆಗುತ್ತೆ, ಸೊ ಅದೇ ಕ್ಲೋಸ್ ಆಗುತ್ತೆ. ಸೊ ಅಲ್ಲೂ ಕೂಡ ಹೈಡ್ರಾಲಿಕ್ ಸಿಸ್ಟಮ್ಸ್ ನ ಯೂಸ್ ಮಾಡಿರ್ತಾರೆ. ರಾಡಾರ್ ಗಳಲ್ಲಿ ಯೂಸ್ ಮಾಡಿರ್ತಾರೆ. ಎಲಿವೇಟರ್, ಫ್ಲಾಪು, ಎಲಿಯೋರಾನ್ಗಳಲ್ಲೆಲ್ಲ ಏನ್ ಮಾಡ್ತಾ ಹೋಗ್ತಾರೆ, ಹೈಡ್ರಾಲಿಕ್ಸ್ ನ ಯೂಸ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ರೈಲ್ವೇಸ್ ಗಳಲ್ಲೂ ಕೂಡ ಸೇಮ್, ರೈಲ್ವೇಸ್ ಅಲ್ಲಿ ಇರ್ತಕ್ಕಂಥ ಬ್ರೇಕು ಕೂಡ ಹೈಡ್ರಾಲಿಕ್ ಬ್ರೇಕು, ಹೈಡ್ರಾಲಿಕ್ ಸ್ಟೇರಿಂಗು, ಹೈಡ್ರಾಲಿಕ್ ಸಸ್ಪೆನ್ಷನ್ಸ್, ಹೈಡ್ರಾಲಿಕ್ ಕ್ಲಚ್, ಹೈಡ್ರಾಲಿಕ್ ಪವರ್ ಟ್ರಾನ್ಸ್ಮಿಷನ್, ಹೈಡ್ರಾಲಿಕ್ ಕಪಲಿಂಗ್ ಅಂಡ್ ಹೈಡ್ರಾಲಿಕ್ ಟಾರ್ಕ್ ಕನ್ವರ್ಟರ್ಸ್. ಸೊ ಎಲ್ಲದರಲ್ಲೂ ಕೂಡ ಅಂದ್ರೆ ರೈಲ್ವೆನಲ್ಲಿ ಇರ್ತಕ್ಕಂಥ ಏನು ಓಲ್ ಮೆಕ್ಯಾನಿಕಲ್ ಸಿಸ್ಟಮ್ಸ್ ಅಂದ್ರೆ ಬ್ರೇಕ್ ಸಿಸ್ಟಮ್ ಇರ್ಬೋದು, ಸ್ಟೇರಿಂಗ್ ಸಿಸ್ಟಮ್ಸ್ ಇರ್ಬೋದು, ಎಲ್ಲದೂ ಕೂಡ ಹೈಡ್ರಾಲಿಕ್ಸ್ ಯೂಸ್ ಮಾಡಿರ್ತಾರೆ. ನೆಕ್ಸ್ಟ್ ಶಿಪ್ ಸ್ಟೇರಿಂಗ್ ಕೂಡ ಹೈಡ್ರಾಲಿಕ್ ಸಿಸ್ಟಮ್ ಇಂದ ಮಾಡಿರ್ತಾರೆ. ನೆಕ್ಸ್ಟ್ ಮೆಡಿಕಲ್ ಇಕ್ವಿಪ್ಮೆಂಟ್, ಮೆಡಿಕಲ್ ಚೇರ್ಸ್ ಅಂಡ್ ಆಪರೇಟಿಂಗ್ ಟೇಬಲ್ಸ್, ಮೆಡಿಕಲ್ ಚೇರ್ಸ್ ಗಳನ್ನ ನೀವು ನೋಡಿರ್ಬೋದು. ಸೊ ಪುಷ್ ಆಗುತ್ತೆ, ಡೌನ್ ಆಗುತ್ತೆ, ಅಲ್ಲೆಲ್ಲ ಹೈಡ್ರಾಲಿಕ್ ಸಿಸ್ಟಮ್ ನ ಯೂಸ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ ಗಳಲ್ಲೂ ಕೂಡ ಸೊ ನೀವು ಅಲ್ಲೇ ನೋಡಿರ್ತೀರಾ ಹಾರ್ವೆಸ್ಟರ್ ಗಳು, ಟ್ರ್ಯಾಕ್ಟರ್ ಗಳು, ಫೀಲ್ಡ್ ಸ್ಪ್ರೇಯರ್ ಗಳು, ಸೀಡಿಂಗ್ ಮಿಷಿನ್ಸ್, ಬೀಜ ಹಾಕ್ತಕ್ಕಂಥ ಮಿಷಿನ್, ಫರ್ಟಿಲೈಸರ್ ಮಿಷಿನ್ಸ್, ಎಲ್ಲದೂ ಕೂಡ ಓಲ್ ಇವತ್ತು ಏನ್ ಕೆಲವೊಂದು ಎಲ್ಲ ಮೆಕ್ಯಾನಿಕಲ್ ಸಿಸ್ಟಮ್ಸ್ ನಲ್ಲೆಲ್ಲ ನಾವು ಹೈಡ್ರಾಲಿಕ್ಸ್ ನಾವು ಇವತ್ತು ಯೂಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ನಾವು ನ್ಯೂಮ್ಯಾಟಿಕ್ಸ್ ಕೂಡ ಸ್ಟಡಿ ಮಾಡಿದ್ವಿ. ಈಗ ಒಂದು ಸ್ವಲ್ಪ ಹೈಡ್ರಾಲಿಕ್ಸ್ ಬಗ್ಗೆನೂ ತಿಳ್ಕೊತಾ ಇದೀವಿ. ಸೊ ಈಗ ಡಿಫ್ರೆನ್ಸ್ ಬಿಟ್ವೀನ್ ಹೈಡ್ರಾಲಿಕ್ ಅಂಡ್ ನ್ಯೂಮ್ಯಾಟಿಕ್ಸ್, ಹೈಡ್ರಾಲಿಕ್ ಮತ್ತೆ ನ್ಯೂಮ್ಯಾಟಿಕ್ಸ್ ಇರತಕ್ಕಂಥ ಡಿಫ್ರೆನ್ಸ್ ಗಳು, ಕೆಲವೊಂದು ಡಿಫ್ರೆನ್ಸ್ ಗಳನ್ನ ನೋಡ್ತಾ ಹೋದ್ರೆ, ಸೊ ನ್ಯೂಮ್ಯಾಟಿಕ್ಸ್ ಅಲ್ಲಿ ಫಸ್ಟ್ ಒಂದು ಪಾಯಿಂಟ್ ಏನಿರುತ್ತೆ, ವರ್ಕಿಂಗ್ ಫ್ಲೂಯಿಡ್ ಇಸ್ ಕಂಪ್ರೆಸ್ಡ್ ಏರ್. ಸೊ ನಮ್ಗೆಲ್ಲ ಗೊತ್ತಿದೆ ನ್ಯೂಮ್ಯಾಟಿಕ್ಸ್ ಅಲ್ಲಿ ವರ್ಕಿಂಗ್ ಫ್ಲೂಯಿಡ್ ಯಾವುದು, ಕಂಪ್ರೆಸ್ಡ್ ಏರ್. ಹೈಡ್ರಾಲಿಕ್ಸ್ ಅಲ್ಲಿ ವರ್ಕಿಂಗ್ ಫ್ಲೂಯಿಡ್ ಯಾವುದು, ಆಯಿಲ್. ಸೊ ಸೆಕೆಂಡ್ ಒನ್, ಏರ್ ಇಸ್ ಕಂಪ್ರೆಸಬಲ್, ಗೆನ್ಸ್ ಏರ್ ಕ್ಯಾನ್ ಬಿ ಪ್ರೆಸರೈಸ್ಡ್ ಟು ಲೆಸ್ಸರ್ ಪ್ರೆಸರ್ ಓನ್ಲಿ ಅಪ್ ಟು 10 ಬಾರ್ ಅಂತ ಕೊಟ್ಟಿದ್ದಾರೆ. ಸೊ ಜಸ್ಟ್ ನಾವು ಈ ನ್ಯೂಮ್ಯಾಟಿಕ್ಸ್ ನ ಯೂಸ್ ಮಾಡಿ ಜಾಸ್ತಿ ಪ್ರೆಸರ್ ನ ಅಪ್ಲೈ ಮಾಡೋದಕ್ಕಾಗಲ್ಲ. ಜಸ್ಟ್ ಓನ್ಲಿ ಒಂದು 10 ಬಾರ್ ಅಷ್ಟು ಪ್ರೆಸರ್ ನಾವು ಏನ್ ಮಾಡ್ತಾ ಹೋಗ್ಬೋದು, ಯೂಸ್ ಮಾಡ್ತಾ ಹೋಗ್ಬೋದು. ಸೊ ಬಟ್ ಹೈಡ್ರಾಲಿಕ್ಸ್ ನ ಯೂಸ್ ಮಾಡಿ ನಾವು 600 ಬಾರ್ ಅಷ್ಟು ಪ್ರೆಸರ್ ನಾವು ಪ್ರೊಡ್ಯೂಸ್ ಮಾಡೋ. ಇವತ್ತೆಲ್ಲ ಇಂಡಸ್ಟ್ರಿ 8 ಬಾರ್ 10 ಬಾರ್ ಮ್ಯಾಕ್ಸಿಮಮ್ ಯೂಸ್ ಮಾಡಿದ್ರೆ, ಸೊ ಜಸ್ಟ್ ಒಂದು ಇದು 10 ಬಾರ್ ಅಷ್ಟೇ ಪ್ರೆಸರ್ ನ ಕ್ರಿಯೇಟ್ ಮಾಡುತ್ತೆ. ಬಟ್ ಹೈಡ್ರಾಲಿಕ್ ಸಿಸ್ಟಮ್ ಅಪ್ ಟು 600 ಬಾರ್ ಅಷ್ಟು ಪ್ರೆಸರ್ ನ ಕ್ರಿಯೇಟ್ ಮಾಡಿ. ಬಾರ್ ಇಟ್ ಮೀನ್ಸ್ ದ ಯೂನಿಟ್ ಆಫ್ ಪ್ರೆಸರ್. ಸೊ ಬಾರ್ ಅಂದ್ರೆ ಏನು, ಯೂನಿಟ್ ಆಫ್ ಪ್ರೆಸರ್ ಇದು. ನೆಕ್ಸ್ಟ್ ಮೂರನೇದು, ಥರ್ಡ್ ಒನ್ ಪಾಯಿಂಟ್ ಏನಿದೆ, ಯೂನಿಫಾರ್ಮ್ ಮೂವ್ಮೆಂಟ್ ಕ್ಯಾನ್ ನಾಟ್ ಬಿ ಅಚೀವ್ಡ್. ಸೊ ಇದರಲ್ಲಿ ಯೂನಿಫಾರ್ಮ್ ಮೂವ್ಮೆಂಟ್ ನ
ಅಚೀವ್ ಮಾಡೋದಿಕ್ಕಲ್ಲ. ಯಾಕಪ್ಪ ಅಂದ್ರೆ ಏರು ಪ್ಲೇಸ್ ಇಂದ ಪ್ಲೇಸ್ಗೆ ಏರ್ನ ಡೆನ್ಸಿಟಿ ಏನಾಗಿರುತ್ತೆ, ಡಿಫ್ರೆಂಟ್ ಇರುತ್ತೆ. ಸೊ ಅವಾಗ ಏನ್ ಮಾಡುತ್ತೆ, ಏರು ನೀಟಾಗಿ ಯೂನಿಫಾರ್ಮ್ ಆಗಿ ನ್ಯೂಮ್ಯಾಟಿಕ್ ಸಿಸ್ಟಮ್ಸ್ ನಲ್ಲಿ ಫ್ಲೋ ಆಗ್ಲಿಲ್ಲ ಅಂದ್ರೆ ಪ್ರೆಷರ್ ಯೂನಿಫಾರ್ಮ್ ಆಗಿ ಅಚೀವ್ ಮಾಡೋದಿಕ್ ಆಗಲ್ಲ ನಾವು. ಸೊ ಹಂಗಾಗಿ ಇದರಲ್ಲಿ ಯೂನಿಫಾರ್ಮ್ ಮೂವ್ಮೆಂಟ್ ನ ಅಚೀವ್ ಮಾಡೋದಿಕ್ಕಾಗಲ್ಲ, ಬಟ್ ಯೂನಿಫಾರ್ಮ್ ಮೂವ್ಮೆಂಟ್ ಕೆನ್ ಬಿ ಅಚೀವ್ಡ್. ಸೊ ನಮ್ಗೆ ಪವರ್ ಪ್ಯಾಕ್ ಹೈಡ್ರಾಲಿಕ್ ಟ್ಯಾಂಕ್ ಒಳಗಡೆ ಫ್ಲೂಯಿಡ್ ಇರುತ್ತೆ. ಸೊ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಯೂಸ್ ಮಾಡ್ತಾ ಹೋಗ್ಬೋದು. ಬಟ್ ಏರ್ ಜಾಸ್ತಿ ಕಂಪ್ರೆಸಬಲ್ ಇರೋದ್ರಿಂದ ಆಯಿಲ್ ನ ಜಾಸ್ತಿ ನಾವು ಕಂಪ್ರೆಸ್ ಮಾಡೋದಿಕ್ಕಾಗಲ್ಲ. ಸೊ ಆ ಆಯಿಲ್ ನ ಜಾಸ್ತಿ ನಾವು ಕಂಪ್ರೆಸ್ ಮಾಡಕ್ ಆಗಲ್ಲ ಅಂದ್ರೆ ನಾವ್ ಏನ್ ಮಾಡೋದು, ಪ್ರೆಷರ್ ನ ಜಾಸ್ತಿ ಕ್ರಿಯೇಟ್ ಮಾಡ್ಬೋದು, ಬಟ್ ಏರ್ ನ ಜಾಸ್ತಿ ಕಂಪ್ರೆಸ್ ಮಾಡ್ಬೋದು. ಏರ್ ಜಾಸ್ತಿ ಕಂಪ್ರೆಸ್ ಮಾಡ್ತಾ ಹೋದಷ್ಟು ಪ್ರೆಷರ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಇದರಲ್ಲಿ ಯೂನಿಫಾರ್ಮ್ ಮೂವ್ಮೆಂಟ್ ನ ಅಚೀವ್ ಮಾಡೋದಿಕ್ಕಾಗಲ್ಲ. ನ್ಯೂಮ್ಯಾಟಿಕ್ಸ್ ಅಲ್ಲಿ, ಹೈಡ್ರಾಲಿಕ್ಸ್ ನಲ್ಲಿ ಅಚೀವ್ ಮಾಡಬಹುದು. ಸಿನ್ಸ್ ಪ್ರೆಷರ್ ಇಸ್ ವೆರಿ ಲೆಸ್ ಫೋರ್ಸ್, ಡೆವಲಪ್ ಇಸ್ ವೆರಿ ಲೆಸ್ ಅಪ್ ಟು 1 ಟನ್. ಸೊ ಜಸ್ಟ್ 1 ಟನ್ ಅಷ್ಟು ಪ್ರೆಷರ್ ನ ಮಾತ್ರ ನಾವು ಇದರಲ್ಲಿ ಏನ್ ಮಾಡ್ತಾ ಹೋಗ್ಬೋದು, ಅಪ್ಲೈ ಮಾಡ್ತಾ ಹೋಗ್ಬೋದು, ಅಚೀವ್ ಮಾಡ್ತಾ ಹೋಗ್ಬೋದು. ಸೊ ಬಟ್ ಹೈಡ್ರಾಲಿಕ್ಸ್ ಅಲ್ಲಿ 1000 ಟನ್ ಅಷ್ಟು ಪ್ರೆಷರ್, ಜಸ್ಟ್ ಇದು 1 ಟನ್ 1000 ಟನ್ ಡಿಫ್ರೆನ್ಸ್ ನಾನು ಲೆಕ್ಕ ಹಾಕ್ಬೇಕು, ಕ್ಯಾಲ್ಕುಲೇಟ್ ಮಾಡ್ಬೇಕು. ಜಸ್ಟ್ ನ್ಯೂಮ್ಯಾಟಿಕ್ಸ್ ಅಂದ್ರೆ ಜಸ್ಟ್ 1 ಟನ್ ಅಷ್ಟು ಪ್ರೆಷರ್ ನ ಡೆವಲಪ್ ಮಾಡ್ಬೋದು ನಾವು, ಬಟ್ ಹೈಡ್ರಾಲಿಕ್ಸ್ ಅಲ್ಲಿ 1000 ಟನ್ ಅಷ್ಟು ಏನ್ ಮಾಡ್ಬೋದು ನಾವು ಡೆವಲಪ್ ಮಾಡ್ತಾ ಹೋಗೋದು. ಇದು ಪ್ರೆಷರ್ ರೇಷಿಯೋ 1:1000 ಇರುತ್ತೆ. ಹೈಡ್ರಾಲಿಕ್ಸ್ ನ್ಯೂಮ್ಯಾಟಿಕ್ಸ್ ಮತ್ತೆ ಹೈಡ್ರಾಲಿಕ್ಸ್ಗೂ ಪ್ರೆಷರ್ ಡೆವಲಪಿಂಗ್ ರೇಷಿಯೋ ಎಷ್ಟಿರುತ್ತೆ, 1:1000 ಇರುತ್ತೆ. ಸೊ ಇದು 1 ಟನ್ ನ ಮೂವ್ಮೆಂಟ್ ಮಾಡಿದ್ರೆ ಇದು 1000 ಟನ್ ನ ಮೂವ್ಮೆಂಟ್ ಮಾಡ್ತಾ ಹೋಗುತ್ತೆ. ಸೊ ಫಿಫ್ತ್ ಒನ್, ಕಾಂಪೊನೆಂಟ್ಸ್ ಆಫ್ ನ್ಯೂಮ್ಯಾಟಿಕ್ ಸಿಸ್ಟಮ್ ಆರ್ ಲೈಟರ್ ಇನ್ ವೈಟ್ ಅಂಡ್ ಮೇಡ್ ಆಫ್ ಅಲ್ಯೂಮಿನಿಯಂ. ಸೊ ನ್ಯೂಮ್ಯಾಟಿಕ್ ಕಾಂಪೊನೆಂಟ್ಸ್ ಏನಿರುತ್ತೆ ಎಲ್ಲ ಕೂಡ ಲೈಟರ್ ವೈಟ್ ಇರುತ್ತೆ, ಬಿಕಾಸ್ ಇಟ್ಸ್ ಮೇಡ್ ಆಫ್ ಅಲ್ಯೂಮಿನಿಯಂ ಅಂತ ಹೇಳ್ತೀವಿ. ಸೊ ನ್ಯೂಮ್ಯಾಟಿಕ್ ಕಾಂಪೊನೆಂಟ್ಸ್ ಎಲ್ಲ ಲೈಟ್ ವೈಟ್ ಇರುತ್ತೆ. ಯಾಕಪ್ಪ ಅಂದ್ರೆ ಅದೆಲ್ಲ ಅಲ್ಯೂಮಿನಿಯಂ ನಿಂದ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸೊ ನೆಕ್ಸ್ಟ್ ಹೈಡ್ರಾಲಿಕ್ಸ್ ಕಾಂಪೊನೆಂಟ್ ನ ಕಂಪೇರ್ ಮಾಡಿದ್ರೆ ಹೈಡ್ರಾಲಿಕ್ಸ್ ಕಾಂಪೊನೆಂಟ್ಸ್ ಈಸ್ ಹೆವಿ ಬಿಕಾಸ್ ಇಟ್ಸ್ ಮೇಡ್ ಆಫ್ ಸ್ಟೀಲ್. ಸ್ಟೀಲ್ ಈಸ್ ಎ ಹೆವಿ ಮೆಟೀರಿಯಲ್. ಸೊ ನಾವೇನ್ ಮಾಡ್ತಾ ಹೋಗ್ತೀವಿ, ಹೈಡ್ರಾಲಿಕ್ ಸಿಸ್ಟಮ್ಸ್ ನಲ್ಲಿ ಹೈಡ್ರಾಲಿಕ್ ಕಾಂಪೊನೆಂಟ್ಸ್ ಎಲ್ಲ ಸ್ಟೀಲ್ ಇಂದ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ನಿಮ್ಗೆ ಆಲ್ರೆಡಿ ಗೊತ್ತು ಸ್ಟೀಲ್ ಈಸ್ ಎ ಹೆವಿ ಮೆಟೀರಿಯಲ್ ಅಂತ. ಸೊ ಇದನ್ನ ಅಲ್ಯೂಮಿನಿಯಂ ಇಂದ ಮಾಡಿರ್ತಾರೆ ನ್ಯೂಮ್ಯಾಟಿಕ್ಸ್ ಅಲ್ಲಿ. ನ್ಯೂಮ್ಯಾಟಿಕ್ ಈಸ್ ಎ ಲೈಟ್ ಮೆಟೀರಿಯಲ್ ಅಂತ ಕೂಡ ನಿಮ್ಗೆ ಗೊತ್ತು. ಇದಿಷ್ಟು ಮೈನ್ ಡಿಫ್ರೆನ್ಸ್ ನ್ಯೂಮ್ಯಾಟಿಕ್ಸ್ ಮತ್ತೆ ಹೈಡ್ರಾಲಿಕ್ಸ್ ಇರ್ತಕ್ಕಂಥ ಮೈನ್ ಡಿಫ್ರೆನ್ಸ್. ಸೊ ನೆಕ್ಸ್ಟ್ ನಾವು ಹೇಳ್ತಾ ಇದೀವಿ ಆಲ್ ಹೈಡ್ರಾಲಿಕ್ ಸಿಸ್ಟಮ್ಸ್ ಏನಿರುತ್ತೆ, ಇಟ್ಸ್ ಆಪರೇಟೆಡ್ ಬೈ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಅಂತ ಹೇಳ್ತೀವಿ, ಅಥವಾ ಆಯಿಲ್ ಅಂತ ಹೇಳ್ತೀವಿ. ಸೊ ಒಂದು ಹೈಡ್ರಾಲಿಕ್ ಫ್ಲೂಯಿಡ್ಸ್ ನ ಫಂಕ್ಷನ್ಸ್. ಸೊ ಹೈಡ್ರಾಲಿಕ್ ಫ್ಲೂಯಿಡ್ ಹೈಡ್ರಾಲಿಕ್ ಸಿಸ್ಟಮ್ಸ್ ಒಳಗಡೆ ಹೋದಾಗ ಸೊ ಜಸ್ಟ್ ಅದು ಒಂದು ಪ್ರೆಷರ್ ನ ಕ್ರಿಯೇಟ್ ಮಾಡೋದೇ ಅದ್ರ ಕೆಲಸ ಅಲ್ಲ, ಅದ್ರ ಜೊತೆಗೆ ಅದರ್ ವರ್ಕ್ಸ್ ಕೂಡ ಅದು ಮಾಡ್ಬೇಕಾಗ್ತಾ ಹೋಗುತ್ತೆ. ಸೊ ಅದ್ರ ಫಂಕ್ಷನ್ಸ್, ಪ್ರೈಮರಿ ಫಂಕ್ಷನ್ಸ್ ಏನಿರುತ್ತೆ ಹೈಡ್ರಾಲಿಕ್ ಸಿಸ್ಟಮ್ಸ್ ನಲ್ಲಿ ಹೈಡ್ರಾಲಿಕ್ ಫ್ಲೂಯಿಡ್ ಅಂತ ನೋಡ್ತಾ ಹೋದ್ರೆ, ಆಸ್ ಪವರ್ ಟ್ರಾನ್ಸ್ಮಿಟಿಂಗ್ ಮೀಡಿಯಂ ಮೈನ್ ವೆರಿ ಇಂಪಾರ್ಟೆಂಟ್. ಸೊ ಪವರ್ ನ ಟ್ರಾನ್ಸ್ಮಿಟ್ ಮಾಡಬೇಕು. ಸೊ ನೆಕ್ಸ್ಟ್ ಟು ಲುಬ್ರಿಕೇಟ್ ದ ಆಯಿಲ್ ಓವರ್ ಮೂವಿಂಗ್ ಪಾರ್ಟ್ಸ್ ಆಫ್ ಹೈಡ್ರಾಲಿಕ್ ಯೂನಿಟ್ಸ್. ಸೊ ನಾನು ಹೈಡ್ರಾಲಿಕ್ ಫ್ಲೂಯಿಡ್ ನಾವು ಯಾವ್ದನ್ನ ಯೂಸ್ ಮಾಡ್ತೀವಿ, ಆಯಿಲ್ ನ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಈ ಹೈಡ್ರಾಲಿಕ್ ಸಿಸ್ಟಮ್ಸ್ ನೊಳಗಡೆ ಹೋಗ್ತಕ್ಕಂಥ ಈ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಏನಿರುತ್ತೆ ಆ ಎಲ್ಲಾ ಕಾಂಪೊನೆಂಟ್ಸ್ ಗಳು ಕೂಡ ಲುಬ್ರಿಕೇಶನ್ಸ್ ನ ಮಾಡ್ತಾ ಹೋಗ್ಬೇಕು. ಸೊ ಪ್ರೆಷರ್ ನ ಕ್ರಿಯೇಟ್ ಮಾಡೋದ್ರ ಅಂದ್ರೆ ಪವರ್ ನ ಟ್ರಾನ್ಸ್ಮಿಟ್ ಮಾಡೋದ್ರ ಜೊತೆಗೆ ಪ್ರೆಷರ್ ನ ಕ್ರಿಯೇಟ್ ಮಾಡೋದ್ರ ಜೊತೆಗೆ ಎಲ್ಲಾ ಹೈಡ್ರಾಲಿಕ್ ಕಾಂಪೊನೆಂಟ್ಸ್ ಏನ್ ಮಾಡ್ತಾ ಹೋಗ್ಬೇಕು, ಲುಬ್ರಿಕೇಟ್ ನ ಮಾಡ್ತಾ ಹೋಗ್ಬೇಕು. ಸೊ ಥರ್ಡ್ ಒನ್ ಪಾಯಿಂಟ್, ಟು ಸೀಲ್ ದ ಕ್ಲಿಯರೆನ್ಸ್ ಬಿಟ್ವೀನ್ ದ ಪಾರ್ಟ್ಸ್ ಅಂಡ್ ಫಾರ್ ಸ್ಕ್ಯಾವೆಂಜಿಂಗ್ ಡಸ್ಟ್ ಅಂಡ್ ಡಿಟಿ ಪಾರ್ಟಿಕಲ್ಸ್ ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ ಡಸ್ಟ್ ಮತ್ತೆ ಡಿಟಿ ಪಾರ್ಟಿಕಲ್ಸ್ ಏನಿರುತ್ತೆ ಸೊ ಅದನ್ನೆಲ್ಲ ಅದು ಸೀಲ್ ಮಾಡಿರುತ್ತಲ್ಲ ಅದನ್ನ ಜಸ್ಟ್ ಕ್ಲಿಯರೆನ್ಸ್ ಮಾಡ್ತಾ ಹೋಗ್ಬೇಕು. ಸೊ ನೆಕ್ಸ್ಟ್ ಟು ಕೂಲ್ ಆರ್ ಟು ಡಿಸ್ಪೇಟ್ ದ ಹೀಟ್. ಸೊ ಹೈಡ್ರಾಲಿಕ್ ಸಿಸ್ಟಮ್ಸ್ ಹೊರಬೇಕಾದ್ರೆ ಜನರಲಿ ಫ್ರಿಕ್ಷನ್ ಕ್ರಿಯೇಟ್ ಆಗುತ್ತೆ, ಲೆಸ್ ಫ್ರಿಕ್ಷನ್ ಅದನ್ನು ಕೂಡ. ಸೊ ಫ್ರಿಕ್ಷನ್ ಕ್ರಿಯೇಟ್ ಆದಾಗ ಹೀಟ್ ಎಲ್ಲ ಆಟೋಮೆಟಿಕ್ ಆಗಿ ಜನರೇಟ್ ಆಗುತ್ತೆ. ಸೊ ಹೀಟ್ ನೆಲ್ಲ ಏನ್ ಮಾಡ್ತಾ ಹೋಗ್ಬೇಕು, ಈ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಕೂಲ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ನಾವು ಕ್ವಾಲಿಟಿ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್ಸ್. ಸೊ ಒಂದು ಹೈಡ್ರಾಲಿಕ್ ಫ್ಲೂಯಿಡ್ ಅಂತ ಕರಿಬೇಕಾದ್ರೆ ಸೊ ಅದಕ್ಕೆ ಏನೆಲ್ಲ ಕ್ವಾಲಿಟೀಸ್ ಇರ್ಬೇಕಂತ ನೋಡ್ತಾ ಹೋದ್ರೆ, ಪ್ರಿವೆಂಟ್ ಆಲ್ ದ ಎಲಿಮೆಂಟ್ಸ್ ಫ್ರಮ್ ದ ಕರೋಸಿನ್ ಅಂಡ್ ರಸ್ಟ್. ಸೊ ಆಲ್ ಎಲಿಮೆಂಟ್ಸ್ ಆಫ್ ಹೈಡ್ರಾಲಿಕ್ಸ್ ಏನಿರುತ್ತೆ ಸೊ ಅದನ್ನೆಲ್ಲ ನಾವು ಕರೋಸಿನ್ಸ್ ಮತ್ತೆ ರಸ್ಟ್ ಅಂದ್ರೆ ತುಕ್ನಿಂದ ಏನ್ ಮಾಡ್ತಾ ಹೋಗ್ಬೇಕು, ಪ್ರೊಟೆಕ್ಟ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ಪ್ರಿವೆಂಟ್ ಫಾರ್ಮೇಶನ್ ಆಫ್ ಸ್ಲೆಡ್ಜ್, ಜಮ್ ಅಂಡ್ ವಾರ್ನಿಸ್. ಸೊ ಕೆಲವೊಂದ್ಸತಿ ಆಯಿಲ್ ಮೂವ್ಮೆಂಟ್ ಆಗ್ತಾ ಕಲೆಗಳೆಲ್ಲ ಆಗ್ಬಿಟ್ಟಿರುತ್ತೆ, ನೀವು ನೋಡಿರ್ಬೋದು. ಸೊ ಅದನ್ನೆಲ್ಲ ಅದೇನ್ ಮಾಡ್ಬೇಕು, ಫಾರ್ಮೇಶನ್. ಸೊ ಈ ಒಂದು ಕಲೆಗಳು ಏನಿರುತ್ತೆ ಅದನ್ನೆಲ್ಲ ಫಾರ್ಮೇಶನ್ ಆಗದಿರೋ ರೀತಿ ಅದು ತಡಿಬೇಕು. ಡಿಪ್ರೆಸ್ ಫೋಮಿಂಗ್ ಆಗೋದು ಕೂಡ ಕಂಟ್ರೋಲ್ ಮಾಡಬೇಕು. ಸೊ ಥರ್ಡ್ ಒನ್ ಏನ್ ಕೂಡ ರೆಸಿಸ್ಟೆನ್ಸ್ ಏಜಿಂಗ್ ಫಾರ್ ಮೇಂಟೈನ್ ಇಟ್ಸ್ ಓನ್ ಸ್ಟೆಬಿಲಿಟಿ ಫಾರ್ ಲಾಂಗ್ ಟೈಮ್. ಸೊ ಒಂದು ಹೈಡ್ರಾಲಿಕ್ ಫ್ಲೂಯಿಡ್ಸ್ ಅಂತ
ಕರಿಬೇಕಾದ್ರೆ ಸೊ ಅದು ಹೈಡ್ರಾಲಿಕ್ ಸಿಸ್ಟಮ್ಸ್ ಒಳಗಡೆ ಆಯಿಲ್ ಹೋಗ್ತಾ ಇರುತ್ತೆ, ಮತ್ತೆ ರಿಸರ್ವ್ ಬರ್ತಾ ಇರುತ್ತೆ, ರಿಸರ್ವ್ ಇಂದ ಸಿಸ್ಟಮ್ಸ್ ಈ ರೀತಿ ಕಂಟಿನ್ಯೂಸ್ ಸಿಸ್ಟಮ್ಸ್ ಇರುತ್ತೆ. ಸೊ ಹೋಗ್ಬೇಕಾದ್ರೆ ಸೊ ಈ ಆಯಿಲ್ ಏನಾಗಿರ್ಬೇಕು, ಲಾಂಗ್ ಟೈಮ್ ಸ್ಟೆಬಿಲಿಟಿ ಏನಿರುತ್ತೆ ಅದ್ರದ್ದು ಸ್ಟಾರ್ಟಿಂಗ್ ಸ್ಟೆಬಿಲಿಟಿ ಅದನ್ನ ದೀರ್ಘಕಾಲದವರೆಗೂ ಕೂಡ ಮೇಂಟೈನ್ ಮಾಡಬೇಕು. ಅದ್ ಬಿಟ್ಬಿಟ್ಟು ಒನ್ ಟೈಮ್ 2 ಟೈಮ್ಗೆ ಅದ್ರದ್ದು ಸ್ಟೆಬಿಲಿಟಿನ ಅದು ಕಳ್ಕೋಬಾರದು. ಸೊ ನೆಕ್ಸ್ಟ್ ಥರ್ಮಲ್ ಸ್ಟೆಬಿಲಿಟಿ ಓವರ್ ಡಿಫ್ರೆಂಟ್ ಆಪರೇಟಿಂಗ್ ಟೆಂಪರೇಚರ್ಸ್. ಸೊ ಹೈಡ್ರಾಲಿಕ್ ಸಿಸ್ಟಮ್ಸ್ ವರ್ಕ್ ಆದಂಗೆ ಸೊ ಆಯಿಲ್ದು ಹೀಟ್ ಏನಾಗ್ತಾ ಹೋಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಜಾಸ್ತಿ ಆಗದ ಹೋಗ್ದಂಗೂ ಕೂಡ ಎಷ್ಟೇ ಟೆಂಪರೇಚರ್ ರೈಸ್ ಆದ್ರೂ ಕೂಡ ಅದ್ರ ಸ್ಟೆಬಿಲಿಟಿನ ಅದು ಕಾಪಾಡ್ಕೋಬೇಕು, ಯಾವುದೇ ಕಾರಣಕ್ಕೂ ರಿಯಾಕ್ಷನ್ಸ್ ಆಗಬಾರ್ದು. ಡೆಮ್ಯುಲಿಫಿಕೇಶನ್ ಟು ವಾಟರ್ ಅಂಡ್ ಕೂಲೆಂಟ್. ಸೊ ಡೆಮ್ಯುಲಿಫಿಕೇಶನ್ ಟು ವಾಟರ್ ಅಂಡ್ ಕೂಲೆಂಟ್ ಅಂದ್ರೆ ಸೊ ಏನ್ ಮಾಡ್ತೀವಿ, ಹೈಡ್ರಾಲಿಕ್ ಫ್ಲೂಯಿಡ್ಸ್ ನ ವಾಟರ್ ಮತ್ತೆ ಕೂಲೆಂಟ್ ಜೊತೆ ಬೆರೆಸಿದಾಗ ಎರಡು ಕೂಡ ಮಿಕ್ಸ್ ಆಗಬಾರ್ದು, ಎರಡು ಕೂಡ ಸಪ್ರೇಟ್ ಆಗಬಾರ್ದು. ಈಗ ಜಸ್ಟ್ ನೀವು ನೋಡಿರ್ತೀರಾ, ಹಾಲು ಮತ್ತೆ ತುಪ್ಪ ಎರಡನ್ನು ಕೂಡ ನಾವು ಮಿಕ್ಸ್ ಮಾಡಿದ್ರೆ ಹಾಲೇ ಒಂದ್ ಕಡೆ ಹೋಗ್ತಾ ಇರುತ್ತೆ, ತುಪ್ಪನೇ ಒಂದ್ ಕಡೆ ಹೋಗ್ತಾ ಇರುತ್ತೆ. ಬಟ್ ಹೈಡ್ರಾಲಿಕ್ ಫ್ಲೂಯಿಡ್ಸ್ ನ ವಾಟರ್ ಅಥವಾ ಕೂಲೆಂಟ್ ಜೊತೆ ನಾವು ಮಿಕ್ಸ್ ಮಾಡಿದ್ರೆ ಸೊ ಎರಡು ಕೂಡ ಮಿಕ್ಸ್ ಆಗಬೇಕು, ಅದು ಸಪ್ರೇಟ್ ಆಗಬಾರ್ದು ಅಂತ. ಕಂಪ್ಯಾಟಬಿಲಿಟಿ ವಿತ್ ಸೀಲ್ಸ್ ಅಂಡ್ ಗ್ಯಾಸ್ಕೆಟ್ಸ್. ಸೊ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಏನಿರುತ್ತೆ ಆಕ್ಚುಯೇಟರ್ಸ್ ಗಳಲ್ಲಿ ಸೊ ಅದು ಲೀಕ್ ಆಗದಿರೋ ರೀತಿ ಸೀಲ್ ಮಾಡಿರ್ತಾರೆ. ಸೊ ಆ ಸೀಲ್ ಜೊತೆ ಇದು ಕಂಫರ್ಟಬಲ್ ಆಗಿ ವರ್ಕ್ ಮಾಡ್ಬೇಕಂತ ಹೇಳಿದ್ದಾರೆ. ಇದಿಷ್ಟು ಕ್ವಾಲಿಟಿ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್ಸ್. ನೆಕ್ಸ್ಟ್ ಟೈಪ್ಸ್ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್ಸ್. ಹೈಡ್ರಾಲಿಕ್ ಫ್ಲೂಯಿಡ್ಸ್ ಅಲ್ಲಿ ಯಾವ ಟೈಪ್ಸ್ ಗಳಿದಾವೆ ಅಂತ. ಫಸ್ಟ್ ಒನ್ ಪೆಟ್ರೋಲಿಯಂ ಬೇಸ್ಡ್ ಫ್ಲೂಯಿಡ್ಸ್. ಸೊ ಪೆಟ್ರೋಲಿಯಂ ಬೇಸ್ಡ್ ಫ್ಲೂಯಿಡ್ಸ್ ಅಂದ್ರೆ ಇಟ್ಸ್ ಮಿನರಲ್ ಆಯಿಲ್. ಮಿನರಲ್ ಅಂದ್ರೆ ಭೂಮಿ ಒಳಗಡೆಯಿಂದ ನಮಗೆ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಆಯಿಲ್ಸ್ ಗಳನ್ನ ನಾವು ಮಿನರಲ್ ಆಯಿಲ್ಸ್ ಅಂತ ಕರಿತೀವಿ. ಸೊ ಪೆಟ್ರೋಲಿಯಂ ಬೇಸ್ಡ್ ಫ್ಲೂಯಿಡ್ಸ್ ಕೂಡ, ಪೆಟ್ರೋಲಿಯಂ ಕೂಡ ನಮಗೆ ನ್ಯಾಚುರಲ್ ಆಗಿ ಅರ್ತ್ ಇಂದಾನೆ ಸಿಗ್ತಕ್ಕಂಥದ್ದು. ಸೊ ಇದೇನ್ ಹೇಳುತ್ತೆ ಅಂತ ನೋಡ್ತಾ ಹೋದ್ರೆ, petroleum based fluids, mineral oils are the petroleum based oils that are the most commonly used hydraulic fluids. So hydraulic ನಲ್ಲಿ ನಾವು ಯೂಸ್ ಮಾಡ್ತಕ್ಕಂಥ ಒಂದು ಮೇನ್ ಇಂಪಾರ್ಟೆಂಟ್ ಕಾಮನ್ ಆಗಿ ಜಾಸ್ತಿ ಯೂಸ್ ಮಾಡ್ತಕ್ಕಂಥ ಫ್ಲೂಯಿಡ್ಸ್ ಯಾವ್ದಪ್ಪ ಅಂದ್ರೆ ಪೆಟ್ರೋಲಿಯಂ ಬೇಸ್ಡ್ ಫ್ಲೂಯಿಡ್ ನ ನಾವು ಹೈಡ್ರಾಲಿಕ್ಸ್ ನಲ್ಲಿ ಮೋಸ್ಟ್ ಕಾಮನ್ ಆಗಿ ಜಾಸ್ತಿ ಯೂಸ್ ಮಾಡ್ತಕ್ಕಂಥದ್ದು. ಸೊ ಸೆಕೆಂಡ್ ಒನ್ Emulsions ಅಂತಿದೆ. So are the mixture of two fluids that do not chemically react with the others. Emulsions of petroleum based oil and water are commonly used ಅಂತ ಹೇಳಿದ್ದಾರೆ. ಸೊ ಜಸ್ಟ್ ಇದು ಎಮ್ಯುಲೇಷನ್ಸ್ ಅಂದ್ರೆ ಮಿಕ್ಸರ್ ಆಫ್ ಟೂ ಫ್ಲೂಯಿಡ್ಸ್, ಎರಡು ಫ್ಲೂಯಿಡ್ಸ್ ಗಳನ್ನ ಮಿಕ್ಸ್ ಮಾಡಿ ಮಾಡ್ತಕ್ಕಂಥದ್ದು. ಬಟ್ ಅದು ಕೆಮಿಕಲಿ ರಿಯಾಕ್ಟ್ ಆಗಬಾರ್ದು. ಎರಡು ಕೆಮಿಕಲ್ಸ್ ಗಳನ್ನ ಮಿಕ್ಸ್ ಮಾಡಿದಾಗ ಅಂದ್ರೆ ಎರಡು ಫ್ಲೂಯಿಡ್ ಗಳನ್ನ ಮಿಕ್ಸ್ ಮಾಡಿದಾಗ ಡು ನಾಟ್ ಕೆಮಿಕಲಿ ರಿಯಾಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಅದರ್ಸ್ ಜೊತೆ ಏನ್ ಮಾಡಬಹುದು, ರಿಯಾಕ್ಟ್ ಆಗಬಾರ್ದು. ಫಾರ್ ಎಕ್ಸಾಂಪಲ್ ಗೆ ಯಾವ ಒಂದು ಕಾಂಬಿನೇಷನ್ ಯೂಸ್ ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ, ಆಯಿಲ್ ಇನ್ ವಾಟರ್. ಸೊ ಆಯಿಲ್ ಜೊತೆ ವಾಟರ್ ನ ಮಿಕ್ಸ್ ಮಾಡ್ತಕ್ಕಂಥ ಒಂದು ಫ್ಲೂಯಿಡ್ಸ್ ಇದು. ಸೊ ಥರ್ಡ್ ಒನ್ ವಾಟರ್ ಗ್ಲೈಕೋಲ್ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ದ ವಾಟರ್ ಗ್ಲೈಕೋಲ್ ಇನ್ ದ ರೇಷಿಯೋ ಆಫ್ ದ 1:1. ವಾಟರ್ ಗ್ಲೈಕೋಲ್ ಇಸ್ ದ ಅನದರ್ ನಾನ್ ಫ್ಲೇಮಬಲ್ ಫ್ಲೂಯಿಡ್ ಕಾಮನ್ಲಿ ಯೂಸ್ಡ್ ಇನ್ ಏರ್ಕ್ರಾಫ್ಟ್ ಹೈಡ್ರಾಲಿಕ್ ಸಿಸ್ಟಮ್ಸ್. ಸೊ ನೋಡಿ, ಸೊ ಮೋಸ್ಟ್ ಕಾಮನ್ ಆಗಿ ಯೂಸ್ ಮಾಡ್ತಕ್ಕಂಥದ್ದು ಪೆಟ್ರೋಲಿಯಂ ಬೇಸ್ಡ್ ಫ್ಲೂಯಿಡ್ ಆಗಿದ್ರು ಕೂಡ ಸೊ ಏರ್ಕ್ರಾಫ್ಟ್ ಹೈಡ್ರಾಲಿಕ್ ಸಿಸ್ಟಮ್ಸ್ ನಲ್ಲಿ ಅಂದ್ರೆ ಕಾಮನ್ ಇವು ನಾವು ಫ್ಲೈಟ್ ಗಳಲ್ಲಿ ಇರ್ತಕ್ಕಂಥ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಯೂಸ್ ಮಾಡ್ತಕ್ಕಂಥ ಹೈಡ್ರಾಲಿಕ್ ಫ್ಲೂಯಿಡ್ಸ್ ಯಾವ್ದಪ್ಪ ಅಂದ್ರೆ ವಾಟರ್ ಗ್ಲೈಕೋಲ್. ಸೊ ಈ ವಾಟರ್ ಗ್ಲೈಕೋಲ್ ಅಂತಕ್ಕಂಥ ಹೈಡ್ರಾಲಿಕ್ ಫ್ಲೂಯಿಡ್ಸ್ ನ ನಾವು ಏರ್ಕ್ರಾಫ್ಟ್ ಹೈಡ್ರಾಲಿಕ್ ಸಿಸ್ಟಮ್ಸ್ ನಲ್ಲಿ ನಾವು ಜಾಸ್ತಿ ಏನ್ ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಆಯಿಲ್ ಮತ್ತೆ ವಾಟರ್ 1:1 ರೇಷಿಯೋದಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಮಿಕ್ಸ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ synthetic fluid. So synthetic fluid based on the phosphates is another popular fire resistant fluid. It is suitable for high temperature applications. So ಈ synthetic fluid hydraulic ಆಯಿಲ್ ಏನಿರುತ್ತೆ, ಸೊ ಇದನ್ನ ನಾವು ಹೈ ಟೆಂಪರೇಚರ್ ಅಪ್ಲಿಕೇಶನ್ಸ್ ಅಲ್ಲಿ ನಾವು ಏನ್ ಮಾಡ್ತಾ ಹೋಗ್ತೀವಿ, ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ವೆಜಿಟೇಬಲ್ ಆಯಿಲ್ಸ್. ವೆಜಿಟೇಬಲ್ಸ್ ಅಂದ್ರೆ ತರಕಾರಿಗಳಿಂದ ಈ ಎಣ್ಣೆ ಕಾಳುಗಳಂತ ಏನ್ ಹೇಳ್ತೀವಿ ಅದರಿಂದ ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಸೊ ಒಂದು ಹೈಡ್ರಾಲಿಕ್ ಫ್ಲೂಯಿಡ್ಸ್, ಅದನ್ನ ವೆಜಿಟೇಬಲ್ ಆಯಿಲ್ಸ್ ಅಂತ ಕರಿತೀವಿ. ವೆಜಿಟೇಬಲ್ ಬೇಸ್ಡ್ ಆಯಿಲ್ಸ್ ಆರ್ ಬಯೋಡಿಗ್ರೇಡಬಲ್ ಅಂಡ್ ಆರ್ ಮೋರ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ. ಸೊ ಎನ್ವೈರನ್ಮೆಂಟ್ ಫ್ರೆಂಡ್ಲಿ ಅಂದ್ರೆ ಆಟೋಮೆಟಿಕ್ ವೆಜಿಟೇಬಲ್ಸ್ ಅಂದ್ರೆ ಅದು ಕೂಡ ಎನ್ವೈರನ್ಮೆಂಟ್ ಇಂದಾನೆ ಬಂದಿರತಕ್ಕಂಥದ್ದು. ಸೊ ಇದು ಮೋಸ್ಟ್ ಎನ್ವೈರನ್ಮೆಂಟ್ ಅಂದ್ರೆ ಪರಿಸರ ಸ್ನೇಹಿ ಆಗಿರ್ತಕ್ಕಂಥ ಒಂದು ಹೈಡ್ರಾಲಿಕ್ ಫ್ಲೂಯಿಡ್ಸ್ ಯಾವುದು, ವೆಜಿಟೇಬಲ್ಸ್. ಸೊ ಇದು ಬೇಸಿಕ್ಸ್ ಆಫ್ ಹೈಡ್ರಾಲಿಕ್ಸ್. ಸೊ ನೆಕ್ಸ್ಟ್ ಬೇಸಿಕ್ ಕಾಂಪೊನೆಂಟ್ಸ್ ಆಫ್ ಹೈಡ್ರಾಲಿಕ್ಸ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ
ಸ್ಟಡಿ ಮಾಡೋಣ. ಸೊ ಇದು ಬೇಸಿಕ್ಸ್ ಆಫ್ ಹೈಡ್ರಾಲಿಕ್ಸ್. ಥ್ಯಾಂಕ್ ಯು.